ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಹೊಸ ವಾರ, ಹೊಸ ನಿರೀಕ್ಷೆಗಳು, ಹೊಸ ಸಾಧ್ಯತೆಗಳು. ಹೌದು, ಈ ವಾರ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳಿದೆ, ಯಾರ ಅದೃಷ್ಟದ ಮನೆ ಬಾಗಿಲು ತೆರೆಯಲಿದೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಉದ್ಯೋಗ ಆಗಿರ್ಬೋದು, ಹಣಕಾಸು ವಿಚಾರ ಇರ್ಬೋದು, ವೃತ್ತಿಯಲ್ಲಿರ್ಬೋದು, ಹೇಗಿದೆ, ಜೊತೆಗೆ ಯಾವ ಯಾವ ರಾಶಿಯವರಿಗೆ ಸವಾಲುಗಳು ಎದುರಾಗುತ್ತೆ, ಎಲ್ಲ ವಿಚಾರವನ್ನು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ಗ್ರಹಗತಿಗಳನ್ನು ತಿಳಿತಾ ವಾರ ಭವಿಷ್ಯವನ್ನು ನಿಮಗೆ ತಿಳಿಸ್ಕೊಡ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಯವರು. ಶಾಸ್ತ್ರಿಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ನಾವು ವಾರ ಭವಿಷ್ಯ ಶುರು ಮಾಡೋದೇ ಒಂದು ಒಳ್ಳೆಯ ಮಾತಿನಿಂದ. ಇವತ್ತು ಯಾವ ಒಳ್ಳೆಯ ಮಾತು ನಮ್ಮ ವೀಕ್ಷಕರಿಗೆ? ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದತ್ಮನೇಕ ಕಿರಣಃ ತ್ರೈಲೋಕ್ಯ ದೀಪೋರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ವಾರ ಪ್ರಾರಂಭ ಮಾಡೋ ಮುನ್ನ ಒಂದು ಒಳ್ಳೆಯ ಮಾತು ಗಮನಿಸಿ. ಪರೋಕ್ಷೇ ಕಾರ್ಯಹಂತಾರಂ ಪ್ರತ್ಯಕ್ಷೇ ಪ್ರಿಯವಾದಿನಂ ವರ್ಜಯೇ ತಾದೃಶಂ ಮಿತ್ರಂ ವಿಷಕುಂಭಂ ಪಯೋಮುಖಂ. ಪರೋಕ್ಷೇ ಕಾರ್ಯಹಂತಾರಂ ಪ್ರತ್ಯಕ್ಷೇ ಪ್ರಿಯವಾದಿನಂ. ಪ್ರತ್ಯಕ್ಷೇ ಪ್ರಿಯವಾದಿನ, ಎದುರುಗಡೆ ನೋಡ್ತಾ ಇದ್ದಾಗ ತುಂಬ ಚೆನ್ನಾಗಿ ಅಯ್ಯೋ ಅವರಷ್ಟು ಒಳ್ಳೆಯವರು ಇಲ್ವೇನೋ, ಸಹಾಯ ಮಾಡಲಿಕ್ಕೆ ಹುಟ್ಟುಬಿಟ್ಟಿದ್ದಾರೇನೋ, ಭಗವಂತ ಇವರನ್ನು ನಮಗೆ ಕಳಿಸಿರೋದೇ ನಮ್ಮ ಸಹಾಯ ಮಾಡಲಿಕ್ಕೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಎದುರುಗಡೆ. ಆದರೆ ಹಿಂದೆ ಬೇರೆದೇ ರೀತಿಯ ವರ್ತನೆ ಇರುತ್ತೆ. ವಿಷ ಪಯೋಕುಂಭಂ ಅದನ್ನು ಹೇಳ್ತಾ ಇರೋದು. ಒಳಗಡೆ ವಿಷ ಇರುವ ಮಡಿಕೆ ಹಾಗೆ ಕಾಣ್ತಾ ಇರ್ತಾರೆ ಅಂತ. ನೋಡ್ಲಿಕ್ಕೆ ಹಾಲು ಥರ ಇರುತ್ತೆ, ಒಳಗೆ ಕೈ ಹಾಕಿದ್ರೆ ವಿಷ, ಸರ್ಪ, ಆ ರೀತಿಯಲ್ಲಿರ್ತದೆ. ಇಂಥ ಘಟನೆಗಳು ಮನುಷ್ಯನಿಗೆ ಸವಾಲು ಎದುರಿಸ್ತಾ ಇರ್ತಾನೆ. ಅದು ವೃತ್ತಿ ಸ್ಥಳದಲ್ಲಿರಬಹುದು, ಅಥವಾ ಬಂಧುಗಳ ವಿಚಾರದಲ್ಲಿರಬಹುದು, ಅಥವಾ ಇನ್ಯಾವುದೇ ವ್ಯವಹಾರ ವಹಿವಾಟು, ಅಥವಾ ಇನ್ಯಾವುದೇ ಸರ್ಕಾರಿ. ಎಷ್ಟೋ ಬಾರಿ ಹಾಗಾಗುತ್ತೆ. ಯಾವುದೋ ಒಂದು ಟ್ರಾನ್ಸ್ಫರು ಮತ್ತೊಂದು ಮುಗಿದೊಂದು ಹೋಗುವಾಗ ಎದುರುಗಡೆಗೆ ನಿಮ್ಗೆ ಯಾಕೆ ಯೋಚನೆ, ನಾನಿದ್ದೀನಿ, ಧೈರ್ಯವಾಗಿ ಹೋಗಿ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳೋದು. ಮತ್ತು ಇದ್ರ ಕಡೆ ಅವರಿಗೆ ಪಾಪ ಎಲ್ಲಿ ಕೆಲಸ ಆಗಬೇಕು ಅಲ್ಲಿಗೆ ಫೋನ್ ಮಾಡಿ, ಅಥವಾ ಇನ್ನೇನೋ ಸಿಕ್ಕು, ಯಾವುದೇ ಕಾರಣಕ್ಕೂ ಅವ್ರಿಗೆ ಆಗಬಾರ್ದು ಅದು ಅಂತ ಹೀಗೆ ಹೇಳೋದು. ಎಷ್ಟೋ ಬಾರಿ ಹೀಗಾಗುತ್ತೆ. ಯಾವುದೋ ಒಂದು ವ್ಯಾಜ್ಯ ಇರುತ್ತೆ, ಸರಿಪಡಿಸ್ತೀನಿ, ಯಾಕೆ ತಲೆ ಕೆಡಿಸ್ಕೋಬೇಡ, ನಾನಿದ್ದೀನಿ ಅಂತ ಹೇಳೋದು. ಮತ್ತು ನೋಡಿದ್ರೆ ಅವ್ರಿಗೆ ಏನು ವ್ಯತಿರಿಕ್ತವೋ, ಏನು ವಿರುದ್ಧವೋ ಅದನ್ನೇ ಅವರಿಗೆ ಮಾಡೋದು. ಇಂಥ ಜನಗಳು ಎಲ್ಲ ಕಡೆಗೆ ಇರ್ತಾರೆ. ಇದನ್ನು ಗಮನಿಸ್ಕೊಂಡು ವರ್ಜಯೇ, ಅವ್ರನ್ನ ಬಿಟ್ಟಾಕ್ಬಿಡ್ಬೇಕಂತೆ. ತೆಗೆದು ಒಗೆದು ಎಸಾಕು ಅಂತಾರೆ. ಉತ್ತರ ಕರ್ನಾಟಕ ಭಾಷೆಯಲ್ಲಾದರೆ ಒಗೆದಾಕು ಅಂತಾರೆ. ಬಟ್ಟೆ ಒಗೆದ ಹಾಗೆ ಇಟ್ಟಿರಬೇಕು ಅಂತ. ಹೀಗಾಗಿ ಗಮನಿಸ್ಕೊಳ್ಳಿ, ಯಾರು ನಿಜವಾಗಿ ನಮ್ಮ ಎದುರುಗಡೆ ಇವ್ರು ಬರೀ ಎದುರುಗಡೆ ಮತ್ತು ಮುಖಸ್ತುತಿ ಮಾಡ್ತಾ ಇರೋರ, ಅಥವಾ ನಿಜವಾಗಿ ಇವರಿಗೆ ಕನ್ಸರ್ನ್ ಇದೆಯಾ, ಹೃದಯದಿಂದ ಕೆಲಸ ಮಾಡ್ತಾರಾ, ಇದು ಕಂಡುಕೊಳ್ಳೋದು ಬಹಳ ಕಷ್ಟ. ಯಾಕೆಂದರೆ ಎದುರುಗಡೆ ತುಂಬ ಚೆನ್ನಾಗಿ ಬೆಣ್ಣೆಲ್ಲಿ ಕೂದಲು ತೆಗೆಯೋದು ಅಂತಾರಲ್ಲ, ಆ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ. ಗೊತ್ತಾಗೋದು ಹೇಗೆ? ಇದನ್ನು ಗಮನಿಸ್ಕೊಳ್ಬೇಕು. ನಿಜವಾಗಿ ಅದು ಹೇಗೆ ಸಾಧ್ಯ ಅಂದರೆ ಅದೇ ಪ್ರತ್ಯಕ್ಷವಾಗಿ ಕಂಡು ಪರಾಮರಿಸಬೇಕು ಅನ್ನೋದು. ಇನ್ನೊಂದು ಸಲ ನೋಡಬೇಕು, ಇವ್ರು ನಿಜವಾಗಿಯೂ ನಮಗೆ ಆಗ್ತಾರಾ ಇಲ್ವಾ, ಈ ಥರದ್ದು ಗಮನಿಸ್ಕೊಂಡು ಒಬ್ಬರಲ್ಲಿ ವಿಶ್ವಾಸ ಇಡಬೇಕು ಅಂಥದ್ದನ್ನು ಹೇಳ್ತಾ ಇದೆ. ಹೀಗಾಗಿ ನೀವು ಯಾರಲ್ಲೇ ವಿಶ್ವಾಸ ಇಟ್ಟಿರಿ, ತುಂಬ ಹತ್ತಿರದವರು ಅಂದ್ಕೊಂಡ್ರೆ ಅವರೇ ಮುಳುವಾಗಿಬಿಟ್ಟಿರ್ತಾರೆ. ಹೀಗಾಗಿ ಬಹಳ ಎಚ್ಚರಿಕೆ. ಇಂಥ ವಿಚಾರಗಳಲ್ಲಿ, ಇಂಥ ಬಾಂಧವ್ಯಗಳಲ್ಲಿ ಬಹಳ ಎಚ್ಚರ ತಗೊಳ್ಳಿ ಅನ್ನೋದನ್ನು ಹೇಳ್ತಾ ಇದೆ ಈ ಸುಭಾಷಿತ. ಇದು ಈ ವಾರ. ಸರಿ ಶಾಸ್ತ್ರಿಗಳೇ, ಎಚ್ಚರಿಕೆ ಎಲ್ಲ ಸಂದರ್ಭದಲ್ಲೂ ಕೂಡ ಅತ್ಯವಶ್ಯಕ ಅಂತ. ಇನ್ನು ಈ ವಾರ ಏನೆಲ್ಲ ವಿಶೇಷತೆಗಳಿದೆ ಅದನ್ನು ಮೊದಲಿಗೆ ತಿಳಿಸೋದು. ಇದಾವೆ, ಈ ವಾರದಲ್ಲಿ ತುಂಬಾ ವಿಶೇಷಗಳಿದ್ದಾವೆ. ಗಮನಿಸೋಣ ಈ ವಾರದಲ್ಲಿ ಏನಿದೆ. ಒಂದು ಪಟ್ಟಿಯನ್ನು ನೋಡಿ. ಆಗಸ್ಟ್ 10ನೇ ತಾರೀಕು ಅಂದರೆ ನಾಳೆ ಸೋಮ ಪ್ರದೋಷ ಇದೆ. ಬಹಳ ವಿಶೇಷವಾದದ್ದು, ಆರ್ದ್ರ ನಕ್ಷತ್ರ ಯುಕ್ತವಾಗಿರುತ್ತೆ. ಮತ್ತು ಬುಧವಾರ ದಿವಸ 12ನೇ ತಾರೀಕು ಭೀಮೇಶ್ವರಿ ಜ್ಯೋತಿ ವ್ರತ ಇರುತ್ತೆ. ಅದನ್ನು ಭೀಮನ ಅಮಾವಾಸ್ಯೆ ಅಂತ ಕರೀತಾರೆ, ನಾಗರ ಅಮಾವಾಸ್ಯೆ ಅಂತಲೂ ಕೂಡ ಕರೀತಾರೆ. ಅದು ಬುಧವಾರ ದಿವಸ. ಅವತ್ತು ಗ್ರಹಣ ಇದೆ ಅನ್ನೋದು ತಲೆಯಲ್ಲಿದೆ. ಸೂರ್ಯಗ್ರಹಣ ನಮಗೆ ಕಣ್ಣಿಗೆ ಕಾಣಲ್ಲ, ಭಾರತಕ್ಕೆ ಗೋಚಾರ ಇಲ್ಲ. ಹೀಗಾಗಿ ಆತಂಕ ಬೇಡ. ಅದರ ಬಗ್ಗೆ ವಿಶೇಷವಾಗಿ ಈ ದಿವಸ ಸಂಜೆ 5 ಗಂಟೆಗೆ ಒಂದು ನೇರ ಪ್ರಸಾರ ಇರುತ್ತೆ ನಮ್ಮ ಚಾನಲಲ್ಲಿ. ತಾವೆಲ್ಲ ವೀಕ್ಷಣೆ ಮಾಡಿ. ಅಲ್ಲಿ ಯಾವ ದೇಶಗಳಲ್ಲಿದೆ, ಯಾರಿಗೆ ಅನ್ವಯ ಆಗುತ್ತೆ, ಅದನ್ನೆಲ್ಲ ವಿಸ್ತಾರವಾಗಿ ತಾವು ಕಾಣಬಹುದು. ನಮ್ಮ ದೇಶಕ್ಕಂತೂ ಇಲ್ಲ, ಆಚರಣೆ ಇಲ್ಲ. ಭೀಮೇಶ್ವರಿ ಜ್ಯೋತಿ ವ್ರತವನ್ನು ಆಚರಿಸಿ. ಅದಾದ ಮೇಲೆ ನಾವು ಕಾಣ್ತಕ್ಕಂಥದ್ದು ಮತ್ತು ಸ್ವತಂತ್ರ ದಿನಾಚರಣೆ, ಶ್ರಾವಣ ಶನಿವಾರ ತುಂಬ ವಿಶೇಷವಾದದ್ದು. ಶ್ರಾವಣ ಮಾಸಕ್ಕೆ ಪ್ರವೇಶ ಮಾಡ್ತೀವಿ ವಸ್ತುತಃ ಈ ಒಂದು ವಾರದಲ್ಲಿ. ಶ್ರಾವಣ ಮಾಸವನ್ನು ಮಂಗಳ ಮಾಸ ಅಂತ ಕರೀತಾರೆ. ಶ್ರಾವಣ ಮಾಸ ಅದು
ವಿಷ್ಣುವಿನ ಮಾಸ ಅಂತಲೇ ಪ್ರಸಿದ್ಧಿ. ಶ್ರವಣ ನಕ್ಷತ್ರದಲ್ಲಿ ಪೌರ್ಣಮಿ ಬರುತ್ತದೆ, ಅಲ್ಲಿ ಉಪಕರ್ಮಾದಿಗಳೆಲ್ಲ ಬರುತ್ತೆ. ಇದೆಲ್ಲ ತುಂಬ ವಿಶಿಷ್ಟವಾದ ಮಾಸ. ಅದನ್ನೆಲ್ಲ ನಾವು ಆ ದಿವಸ ಗಮನಿಸೋಣ. ಜಾತಕ ಫಲ ಕಾರ್ಯಕ್ರಮ ಇದ್ದೇ ಇದೆ. ಇಂತಹ ಸಂದರ್ಭಗಳು, ವಿಶೇಷ ಸಂದರ್ಭಗಳಲ್ಲಿ ಅದರ ಬಗ್ಗೆ ವಿಸ್ತಾರವಾಗಿ ತಿಳ್ಕೊಳ್ಳಿಕ್ಕೆ ಅಂತೂ ಈ ವಾರದಲ್ಲಿ ನಾವು ಒಂದು ಹೊಸ ಮಂಗಳ ಮಾಸಕ್ಕೆ ಪ್ರವೇಶ ಮಾಡ್ತೀವಿ. 13ನೇ ತಾರೀಕು ಈ ವಾರದಲ್ಲಿ ನಾವು ಗಮನಿಸ್ತಕ್ಕಂಥ ಪ್ರಮುಖವಾದ ಘಟ್ಟಗಳು. ಸರಿ ಶಾಸ್ತ್ರಿ, ಇನ್ನು ವಾರದ ಭವಿಷ್ಯ ಅಂತಂದ್ರೆ ದ್ವಾದಶ ರಾಶಿಗಳ ಫಲಾಫಲ ಏನು ಅಂತ ನೋಡೋಣ. ಆದರೆ ಅದಕ್ಕೂ ಮುನ್ನ ಕಾಲರ್ಸ್ ರೆಡಿ ಇದ್ದಾರೆ. ಮೊದಲನೆಯ ಕಾಲರ್ ಮೈಸೂರಿನಿಂದ ಸವಿತಾ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಸವಿತಾ ಅವರೇ. ಪವಿತ್ರ ಮೇಡಮ್. ಪವಿತ್ರ, ಸರಿ. ಪವಿತ್ರ, ಯಾರ ಬಗ್ಗೆ ತಮ್ಮ ಪ್ರಶ್ನೆ? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಮಗಳ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 23 ಹಾ 4/2008. 4 ತಿಂಗಳು 2008. 2008. ಸಮಯಮ್ಮ 12:40 ಮಧ್ಯಾಹ್ನ ಮೇಡಮ್. ಮಧ್ಯಾಹ್ನ 12:40. ಮಗಳ ಬಗ್ಗೆ ಏನ್ ಪ್ರಶ್ನೆಮ್ಮ? ಅವಳು ನೀಟ್ ಎಕ್ಸಾಮ್ ಬರ್ದಿದ್ದು ಈ ವರ್ಷ ಆಗಿಲ್ಲ ಮೇಡಮ್. ಈ ವರ್ಷ ಲಾಂಗ್ ಟೈಮ್ ಮಾಡ್ತಾಳೆ, ಮುಂದಿನ ವರ್ಷಕ್ಕೆ ಆಯ್ತದ ಅಂತ ಅದ್ರ ಬಗ್ಗೆ ಕೇಳಬೇಕಿತ್ತು. ಸರಿ ಸರಿಮ್ಮ. ಪವಿತ್ರ ಅವರೇ, ಶಾಸ್ತ್ರಿಗಳು ಉತ್ತರ ಕೊಡ್ತಾರೆ. ಪವಿತ್ರ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ ನಮಸ್ಕಾರ. ನೋಡಿ, ನೀಟ್ ಎಕ್ಸಾಮ್ ಆಗುತ್ತಾ ಇಲ್ವಾ ಇದರ ಆತಂಕ ಇದೆ ತಮಗೆ. ಅವಳ ಬಗ್ಗೆ ಗುರುಜಿ ಕೋಪ ಜಾಸ್ತಿ. ಅವರಿಗೆ ದ್ವಿತೀಯದಲ್ಲಿ ಕೇತು ಶುಕ್ರ ಇದ್ದರೆ ಒರಟು ಮಾತು, ಆಲಸ್ಯ, ಸೋಮಾರಿತನವೂ ಇದೆ, ಇದೆಲ್ಲ ಇದೆ. ಆದರೆ ಅವರಿಗೆ ಬಲ ಇದೆ. ರವಿ ಮತ್ತು ಶುಕ್ರರು ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ತುಂಬ ಒಳ್ಳೆಯದು. ಅವರಿಗೆ ನೀಟ್ ತೊಗೊಂಡು ಅವರು ಖಂಡಿತ ಅವರು ಮೆಡಿಕಲ್ ತೊಗೊಳ್ಳಿಕ್ಕೆ ಅವಕಾಶ ಖಂಡಿತ ಆಗುತ್ತೆ. ಅವರಿಗೆ ಆ ಶಕ್ತಿ ಇದೆ. ಹೀಗಾಗಿ ಪ್ರಯತ್ನ ಮಾಡಲಿ. ಗುರು ದೃಷ್ಟಿ ಇದೆ ರವಿಗೆ, ಇದು ತುಂಬ ಒಳ್ಳೆಯದು. ಮತ್ತು ಸಾಕಷ್ಟು ಧನ ಸಂಪಾದನೆ, ಹೆಸರು, ಕೀರ್ತಿ ಎಲ್ಲವೂ ಬರುತ್ತೆ ಅವರಿಗೆ. ನೀವು ಆತಂಕಕ್ಕೆ ಒಳಗಾಗೋದು ಬೇಡ. ಹತ್ತಿರದಲ್ಲಿ ಯಾವುದಾದ್ರು ಆಂಜನೇಯ ಸ್ವಾಮಿ ಸನ್ನಿಧಾನ ಇದ್ದರೆ ಆಂಜನೇಯ ಸ್ವಾಮಿ ಸನ್ನಿಧಾನಕ್ಕೆ ಪ್ರತಿ ಶನಿವಾರ ಹೋಗಿ ಬರಲಿ. ಅಲ್ಲೊಂದು ಪೂಜೆ ಸೇವೆ ಮಾಡಿಸ್ಲಿ, ಅದು ತುಂಬ ಸಹಾಯವಾಗುತ್ತೆ. ಒಳ್ಳೆಯದಾಗಲಿ. ಸರಿ, ಇನ್ನು ಮುಂದಿನ ಕರೆ ಮಂಗಳೂರಿನಿಂದ ರಶ್ಮಿ ಅವರು ಮಾಡಿದ್ದಾರೆ. ನಮಸ್ಕಾರ ರಶ್ಮಿ ಅವರೇ. ನಮಸ್ಕಾರ ರಶ್ಮಿ ಅವರೇ, ಯಾರ ಬಗ್ಗೆ ತಮ್ಮ ಪ್ರಶ್ನೆ? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಸರಿ, ತಮ್ಮ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 16/9/1992. 16/9/1992. 3:25 PM. 3:25. ಸರಿಮ್ಮ, ಏನು ಪ್ರಶ್ನೆ? ನನಗೆ ಮದುವೆ ಯಾವಾಗ ಆಗತ್ತೆ ಅಂತ ಕೇಳಬೇಕಿತ್ತು. ಸರಿ ಸರಿ, ವಿವಾಹದ ಬಗ್ಗೆ ತಮ್ಮ ಪ್ರಶ್ನೆ, ಉತ್ತರ ಕೊಡ್ತಾರೆ. ರಶ್ಮಿ ಅವರೇ ನಮಸ್ಕಾರ. ನಮಸ್ಕಾರ ಗುರು. ನಮಸ್ಕಾರ ನಮಸ್ಕಾರ. ತಮ್ಮ ಪ್ರಶ್ನೆ ವಿವಾಹದ ಬಗ್ಗೆ ಅಲ್ವಾ? ವಿವಾಹದ ಅಧಿಪತಿ ನಿಮ್ಮ ಜಾತಕದಲ್ಲಿ ಮಿತ್ರನ ಮನೆಯಲ್ಲಿ ಅತ್ಯಂತ ಶುಭಪ್ರದನಾಗಿದ್ದಾನೆ. ಆದರೆ ಶನಿ ದೃಷ್ಟಿ ಇರೋದ್ರಿಂದ ಸ್ವಲ್ಪ ವಿಳಂಬ ಆಗೋಕ್ಕೆ ಆ ಲಕ್ಷಣ ಸೂಚಿಸ್ತಾ ಇದೆ. ಆತಂಕ ಬೇಡ. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ಕುಜದಶೆಯಲ್ಲಿ ತಮಗೆ ನಡೀತಾ ಇರ್ತಕ್ಕಂಥದ್ದು, ಈಗ ರವಿ ಭುಕ್ತಿ ನಡೀತಾ ನೋಡಿ. ಇದೇ ನವಂಬರಿಗೆ ಮುಗಿದು ಹೋಗುತ್ತೆ ರವಿ ಭುಕ್ತಿ. ಅಷ್ಟಮಾಧಿಪತಿ ಕಾಲ ನಡೀತಾ ಇದೆ. ಹೀಗಾಗಿ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ. ನವಂಬರ್ ನಂತರದಲ್ಲಿ ಯಾರು ವಿವಾಹದ ಅಧಿಪತಿನೋ, ಸಪ್ತಮಾಧಿಪತಿನೋ ಆ ಚಂದ್ರ, ಅವನ ಟೈಮ್ ಶುರುವಾಗುತ್ತೆ. ಖಂಡಿತ ನಿಶ್ಚಯವಾಗಿ ನವಂಬರ್ ನಂತರದಲ್ಲಿ ಅವಕಾಶ ಇದೆ. ಗಾಬರಿ ಮಾಡ್ಕೋಬೇಡಿ. ಒಂದು ಸಾಧ್ಯವಾದರೆ ಒಂದು ಶನೈಶ್ಚರ್ಯ ಶಾಂತಿ ಒಂದು ಮಾಡಿಸಿ, ವಿವಾಹ ಸಿದ್ಧಿಗೆ ಒಂದು ಈ ಸ್ವಯಂವರ ಪಾರ್ವತಿ ಹವನ ಬರುತ್ತೆ. ಸಾಧ್ಯವಾದರೆ ದಯವಿಟ್ಟು ಅದನ್ನು ಮಾಡಿಸಿ. ಸ್ವಯಂವರ ಪಾರ್ವತಿ ಹವನ, ಶನೈಶ್ಚರ್ಯ ಶಾಂತಿ, ಇವೆರಡರಿಂದ ನಿಮಗೆ ದಾರಿ ಸುಲಭ ಆಗುತ್ತೆ. ನವಂಬರ್ ನಂತರಲ್ಲಿ ಅವಕಾಶ ಖಂಡಿತ ಜಾಸ್ತಿ ಇದೆ, ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಮುಂದಿನ ಕರೆ ಬೆಂಗಳೂರಿನಿಂದ ಗೌರಾಂಬಿಕೆ ಅವರು ಮಾಡಿದ್ದಾರೆ. ನಮಸ್ಕಾರ ಗೌರಾಂಬಿಕೆ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ತಮ್ಮ ಪ್ರಶ್ನೆ ಯಾರ ಬಗ್ಗೆ ಅಮ್ಮ? ನನ್ನ ಬಗ್ಗೆ ಕೇಳಬೇಕಾಗಿತ್ತು. ತಮ್ಮ ಬಗ್ಗೆನೇ. ಡೇಟ್ ಆಫ್ ಬರ್ತ್ ಹೇಳಿ. 12/8/1982. 82. ಸಮಯ ಅಮ್ಮ? 10:20. ಬೆಳಿಗ್ಗೆನಾ ರಾತ್ರಿನಾ? ಬೆಳಗ್ಗೆ. 10:20 ಬೆಳಿಗ್ಗೆ. ಪ್ರಶ್ನೆ ಏನು ಕೇಳಿ. ಮೇಡಮ್, ಲಾಸ್ಟ್ ಇಯರ್ ನನಗೆ ನಾನು ಪ್ರಶ್ನೆ ಲೆಟರ್ ಅಲ್ಲಿ ಕಳಿಸಿದ್ದೆ ಮೊಬೈಲ್ ಅಲ್ಲಿ. ನನ್ನ ಇದು ಸ್ಥಳ ಬದಲಾವಣೆ ಬಗ್ಗೆ ಕೇಳಿದ್ದೆ. ಅದು ಗುರುಜಿಯವರು ಹೇಳಿದ್ರು ಏಪ್ರಿಲ್ ನಂತರ ದಿನ ಚೆನ್ನಾಗಿದೆ ಅಂತ ಹೇಳಿದ್ರು. ಆದ್ರೆ ವಾಸ್ತವತೆಯಲ್ಲಿ ನೋಡಿದಾಗ ನನಗೆ ಕೆಲಸ ಕಳ್ಕೊಂಡ ಪರಿಸ್ಥಿತಿ ನನಗೆ ನಿರ್ಮಾಣ ಆಗಿತ್ತು. ಅದಕ್ಕೆ ಈ ವರ್ಷ ಏನಾದ್ರು ನನಗೆ ಸ್ಥಳ ಬದಲಾವಣೆ ಬಗ್ಗೆ ಏನಾದ್ರು ತಿಳಿಸ್ಕೊಡಕ್ಕಾಗತ್ತೆ? ಸ್ಥಳ ಬದಲಾವಣೆ. ಸರಿಮಾ. ಗೌರಂಬಿಕೆ ಅವರೇ ನಮಸ್ಕಾರ. ನಮಸ್ತೆ ಸ್ವಾಮಿಗಳೇ. ನಮಸ್ತೆ. ನಮಸ್ಕಾರ ನಮಸ್ಕಾರ. ಬಗ್ಗೆ ಡೈಲಿನಾಗ ನಾವು ನೋಡ್ತಾನೆ ಇರ್ತೀವಿ ಸ್ವಾಮಿಗಳೇ. ಏನಾದ್ರೂ ಪರಿಹಾರ ಏನಾದ್ರು ಸಿಗುತ್ತಾ ಹೇಳಿ
ನಾನು ಲೆಟರ್ ಮತ್ತೆ ನನಗೆ ನಾನು ಪ್ರಶ್ನೆ ಇದ್ ಮಾಡಿದೆ, ಆದ್ರೆ ಪೂರ್ತಿ ಡೀಟೇಲ್ ಹೇಳಕ್ ಆಗ್ಲಿಲ್ಲ. ಅದಕ್ಕೆ ನಂಗೆ ಡೈರೆಕ್ಟ್ ಆಗಿ ಮಾತಾಡ್ಬೇಕು ಅಂತ ಅದಕ್ಕೆ ನಿಮ್ಗೆ ಕಾಲ್ ಮಾಡಿದೆ. ಸಂತೋಷ ಮಾತಾಡಿದ್ದು ಬಹಳ ಸಂತೋಷ ಆಯ್ತಲ್ಲ, ನಿಮ್ಮ ಧ್ವನಿ ಕೇಳಿದ್ದಾಯ್ತು. ನಿಮ್ಮ ಮಾತುಗಳಿಗೆ ನಾವು ತುಂಬಾ ಖುಷಿ ಪಡ್ತೀವಿ. ನೀವು ಮಾತಾಡೋ ಮಾತುಗಳು ಅದನ್ನೇ ಫಾಲೋ ಮಾಡ್ತೀವಿ. ಪ್ರೋಗ್ರಾಮ್ ಅಂತ ನಾವು ಮಿಸ್ ಮಾಡೋದೇ ಇಲ್ಲ ಸ್ವಾಮಿಗಳೇ. ಸಂತೋಷ, ತುಂಬ ಸಂತೋಷ ನಿಮ್ಮ ಪ್ರೀತಿ ವಿಶ್ವಾಸಗಳಿಗೆ. ಇದು ರಾಹು ದಶೆಯಲ್ಲಿ ಈಗ ತಮಗೆ ಶುಕ್ರ ಭುಕ್ತಿ ನಡೀತಾ ಇದೆ ಡಿಸೆಂಬರ್ವರೆಗೆ. ಆಮೇಲೆ ರವಿ ಪ್ರಾರಂಭವಾಗುತ್ತೆ. ನೋಡಿ, ರವಿ ಶುಕ್ರರಿಬ್ಬರೂ ಲಾಭ ಸ್ಥಾನದಲ್ಲೇ ಇದ್ದಾರೆ. ಈಗ ಕಾಲ ಹೇಗಿದೆ ಅಂದರೆ ನಿಮಗೆ ಅನುಕೂಲಕರವಾಗೇ ಇದೆ. ಡಿಸೆಂಬರ್ವರೆಗೂ ಶುಕ್ರನ ಕಾಲ ನಡೀತಾ ಇದೆ. ಅದು ಈ ಲಗ್ನಕ್ಕೆ ಭಾಗ್ಯಾಧಿಪತಿ ಶುಕ್ರ. ಈಗ ಶುಕ್ರ ಸ್ವಲ್ಪ ವೀಕ್ ಆಗಿದ್ದಾನೆ, ಕಾರಣ ಅವನ ಸಂಚಾರ ಈ ಸೆಪ್ಟೆಂಬರ್ 2ನೇ ತಾರೀಕುವರೆಗೆ ಸ್ವಲ್ಪ ಅಡ್ಡಲ್ಲಿದ್ದಾನೆ, ಯಾಕೆಂದರೆ ನೀಚ ಸ್ಥಾನ. ಹೀಗಾಗಿ ಇದಾದ ಮೇಲೆ ಮುಂದಿನ ತಿಂಗಳು ಸೆಪ್ಟೆಂಬರ್ 2ರ ನಂತರದಲ್ಲಿ ಖಂಡಿತ ನಿಮಗೆ ಒಳ್ಳೆಯ ಕಾಲವೇ ಇದೆ. ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಕಾಲ ಚೆನ್ನಾಗಿದ್ದಾಗ ಆ ಕಾಲವಶಾತ್, ಆ ಗ್ರಹದ ವಶಾತ್ ನಿಮಗೆ ಆ ಶುಭ ಫಲ ಬರುತ್ತೆ. ಹೀಗಾಗಿ ಆತಂಕ ಬೇಡ, ಆತಂಕ ಪಡುವ ಅವಶ್ಯಕತೆ ಇಲ್ಲ. ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ತಾವು ಪ್ರತಿ ಮಂಗಳವಾರ ಹೋಗಿ ಬನ್ನಿ. ಡಿಸೆಂಬರ್ವರೆಗೆ ಹೋಗಿ ಒಂದು ಸೇವೆ, ಪಂಚಾಮೃತ ಸೇವೆ ಏನಾದ್ರು ಮಾಡಿಸಿ, ಅದರಿಂದ ನಿಮಗೆ ಹೆಚ್ಚಿನ ಬಲ ಬರುತ್ತೆ. ಒಳ್ಳೆಯದಾಗಲಿ. ಇನ್ನು ಮುಂದಿನ ಕಾಲರ್ ಬೆಂಗಳೂರಿನಿಂದ ಲಕ್ಷ್ಮಿ ಅವರು ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಮ್ಮ ಪ್ರಶ್ನೆ? ಮೇಡಮ್, ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗನ ಬಗ್ಗೆ. ಮಗನ ಡೇಟ್ ಆಫ್ ಬರ್ತ್ ಹೇಳಿ. 1-3-2001. 1-3-2001. ಸಮಯಮ್ಮ? ಸಮಯ ಗುರುವಾರ ಬೆಳಿಗ್ಗೆ 9:15 ಮೇಡಮ್. 9:15. ಸರಿ, ಪ್ರಶ್ನೆ ಕೇಳಿ. ಲಕ್ಷ್ಮಿ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ತೆ ಗುರುಗಳೇ. ನಮಸ್ಕಾರ. ನಿಮ್ಮನ್ನ ತುಂಬಾ ದಿವಸದಿಂದ ಮೀಟ್ ಮಾಡ್ಬೇಕು ಅಂತೀವಿ, ಲೈನೇ ಸಿಗ್ತಿರ್ಲಿಲ್ಲ ಗುರುಗಳೇ. ಇವತ್ತು ಸಿಕ್ತಲ್ಲ, ಹೇಳಿ ಏನು ವಿಚಾರವಾಗಿ ಇದು? ಅದೇ ಗುರುಗಳೇ, ನನ್ನ ಮಗನ ಬಗ್ಗೆ ಕೆಲ್ಸದ್ದು ಒಂದು ಆಗ್ತಾ ಇಲ್ಲ ಗುರುಗಳೇ. ನೋಡಿ, ಇದು ಕೇಳಬೇಕಾಗಿತ್ತು. ನೋಡೋಣ. ಈಗ ನೋಡಿ, ಇದು ಮೇಷ ಲಗ್ನ ಆಗಿದೆ. ಲಗ್ನದಿಂದ ಕರ್ಮಾಧಿಪತಿ ಅಂದರೆ ವೃತ್ತಿ, ನೀವೇನು ಜಾಬ್ ಸರ್ಚ್ ಮಾಡ್ತಾ ಇದ್ದಾರೋ ಅವರು, ಆ ಅಧಿಪತಿ ಶನೈಶ್ಚರ ಧನಸ್ಥಾನದಲ್ಲಿದ್ದಾನೆ. ಒಳ್ಳೆಯ ಲಕ್ಷಣ ಇದೆ, ಆತಂಕ ಬೇಡ. ಪ್ರಸ್ತುತ ಕುಜ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಬುಧನ ಕಾಲ ನಡೀತಾ ಇದೆ ಇವರಿಗೆ. ಜನವರಿವರೆಗೆ ಬುಧನ ಕಾಲ ನಡೀತಾ ಇದೆ. ಬುಧ ಷಷ್ಠಾಧಿಪತಿ. ಈ ಲಗ್ನಕ್ಕೆ ಸ್ವಲ್ಪ ಬುಧ ಹಿನ್ನಡೆ ಮಾಡ್ತಕ್ಕಂಥವನಾಗಿದ್ದಾನೆ. ಹೀಗಾಗಿ ನೀವು ಅಲ್ಲಿ ಎಲ್ಲಾದರೂ ಹತ್ತಿರದಲ್ಲಿ ವಿಷ್ಣು ಸನ್ನಿಧಾನ ಇದ್ದರೆ ಪ್ರತಿ ಬುಧವಾರ ಸ್ವಲ್ಪ ಬಿಡಿ ಹೂಗಳನ್ನು ಅಥವಾ ಕಟ್ಟಿದ ಪರಿಮಳ ಭರಿತವಾಗಿರಬೇಕು. ಆ ಹೂಗಳನ್ನು ಹೋಗಿ ಕೊಡಲಿ ಮತ್ತು ವಿಷ್ಣು ಸಹಸ್ರನಾಮ ಹೇಳಿಕೊಳ್ಳಿ. ಈ 12 ವಾರ ನಿರಂತರವಾಗಿ ಇದನ್ನು ಮಾಡಲಿ. ಅಷ್ಟರಲ್ಲಿ ಖಂಡಿತ ಅವರಿಗೆ ವೃತ್ತಿಯಲ್ಲಿ ಒಂದು ಬಲ ಖಂಡಿತ ಬರುತ್ತೆ. ಆತಂಕಕ್ಕೊಳಗಾಗ ಅವಶ್ಯಕತೆ ಇಲ್ಲ. ಕರ್ಮಾಧಿಪತಿ ಚೆನ್ನಾಗಿರೋದ್ರಿಂದ ಕಾರ್ಯಸಿದ್ಧಿ ಆಗುತ್ತೆ. ಮತ್ತು ಇದ್ರ ಜೊತೆಗೆ ಅವರು ವಿಷ್ಣು ಸಹಸ್ರನಾಮದ ಜೊತೆಗೆ ಶನೈಶ್ಚರನಿಗೆ ಪ್ರತಿ ಶನಿವಾರ 8 ಶನಿವಾರ ಎಳ್ಳೆಣ್ಣೆ ಸಮರ್ಪಣೆ ಮಾಡಲಿ. ಇವೆರಡರಿಂದ ಅವ್ರಿಗೆ ನೋಡಿ 8 ವಾರದಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಸರಿ, ಮತ್ತಷ್ಟು ಕಾಲೇಜ್ ಜೊತೆ ಮಾತಾಡೋಣ. ಆದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.